ಇನ್ನು ಶಾಮನೂರು ಕುಟುಂಬದವರ ಪರವಾಗಿ ಮಂತ್ರಿ ಎಂ ಬಿ ಪಾಟೀಲ್ ಅವರು ಇಲ್ಲಿ ಬ್ಯಾಟ್ ಅನ್ನು ಬೀಸ್ತಾ ಇದ್ದಾರೆ. ಶಾಮನೂರು ಕುಟುಂಬಸ್ಥರು ಟಿಕೆಟ್ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಬೇಟಿ ಕುಟುಂಬಸ್ಥರಿಗೆ ನಾವು ಟಿಕೆಟ್ ಕೊಡ್ತಾ ಇದೀವಲ್ವಾ, ಅದೇ ರೀತಿ ಶಾಮನೂರು ಕುಟುಂಬಸ್ಥರು ಕೂಡ ಇಲ್ಲಿ ಕೇಳ್ತಾ ಇರುವಂಥದ್ದು. ಶಾಮನೂರು ಕುಟುಂಬಸ್ಥರು ಟಿಕೆಟ್ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಮೇಟಿ ಕುಟುಂಬಸ್ಥರಿಗೆ ನಾವು ಈಗಾಗಲೇ ಟಿಕೆಟ್ ಕೊಡ್ತಾ ಇದೀವಲ್ವಾ, ಅದೇ ರೀತಿ ಶಾಮನೂರು ಕುಟುಂಬಸ್ಥರು ಕೂಡ ಇಲ್ಲಿ ಕೇಳ್ತಾ ಇರುವಂಥದ್ದು. ಅಲ್ಪಸಂಖ್ಯಾತ ಸಮುದಾಯದವರು ಅಷ್ಟೇ ಬೇಡಿಕೆ ಇಟ್ಟಿದ್ದಾರೆ, ಅದರಲ್ಲೇನೂ ತಪ್ಪಿಲ್ಲ. ಆದರೆ ಯಾರು ಬೇಕಾದರೂ ಕೂಡ ಟಿಕೆಟ್ ಅನ್ನ ಕೇಳಬಹುದು. ಮುಹೂರ್ತ ಹೇಳಿರ್ತಾರೆ, ನಾಮಪತ್ರ ಸಲ್ಲಿಸುವುದು ಕೆಲವೊಮ್ಮೆ ಸಹಜ. ಬಿ ಫಾರಂ ಇಲ್ಲದೆ ಕೂಡ ಕೆಲವೊಮ್ಮೆ ನಾಮಪತ್ರ ಸಲ್ಲಿಸ್ತಾರೆ, ಅದೆಲ್ಲ ಇದ್ದಿದ್ದೇ ಬಿಡಿ ಅನ್ನುವಂಥ ರೀತಿಯಲ್ಲಿ ಹೇಳಿರುವಂಥದ್ದು. ಕಾಂಗ್ರೆಸ್ಗೆ ಯಾರೂ ಒತ್ತಡ ಹೇರಲ್ಲ, ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗಲ್ಲ. ಪರೋಕ್ಷವಾಗಿ ಅಲ್ಪಸಂಖ್ಯಾತರಿಗೆ ಟಕ್ಕರ್ ಕೊಟ್ರ ಎಂ ಬಿ ಪಾಟೀಲ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಮುಖ್ಯವಾಗಿ ಈಗಾಗಲೇ ಏನು ಶಾಮನೂರು ಕುಟುಂಬದ ಪರವಾಗಿ ಮಂತ್ರಿ ಎಂ ಬಿ ಪಾಟೀಲ್ ಅವರು ಇಲ್ಲಿ ಬ್ಯಾಟನ್ನು ಬೀಸ್ತಾ ಇರುವಂಥದ್ದು. ಶಾಮನೂರು ಕುಟುಂಬಸ್ಥರು ಟಿಕೆಟ್ ಕೊಡಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ಬೇಟಿ ಕುಟುಂಬಸ್ಥರಿಗೆ ನಾವು ಏನು ಟಿಕೆಟ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದೀವಿ, ಅದೇ ರೀತಿಯಲ್ಲಿ ನಮಗೂ ಕೂಡ ಟಿಕೆಟ್ ಕೊಡಿ ಅನ್ನುವಂತಹ ರೀತಿಯಲ್ಲಿ ಶಾಮನೂರು ಕುಟುಂಬಸ್ಥರು ಕೇಳ್ತಾ ಇದ್ದಾರಂತೆ. ಆದರೆ ಅಲ್ಪಸಂಖ್ಯಾತ ಸಮುದಾಯದವರು ಕೂಡ ಅದೇ ರೀತಿಯಲ್ಲಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಆ ಒಂದು ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಕೂಡ ಅವ್ರಿಗೂ ಕೂಡ ಟಿಕೆಟ್ ಬೇಕು ಅನ್ನುವಂಥ ರೀತಿಯಲ್ಲಿ ಅವರ ಒಂದು ಏನು ಮಾತುಗಳನ್ನು ಅವರು ಕೂಡ ಹೇಳಿರುವಂಥದ್ದು, ಅವರು ಕೂಡ ಒತ್ತಡವನ್ನು ಇಟ್ಟಿರುವಂಥದ್ದು. ಎಂ ಬಿ ಪಾಟೀಲ್ ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅದರಲ್ಲೇನು ತಪ್ಪಿಲ್ಲ, ಯಾರಾದರೂ ಕೂಡ ಎಲ್ಲರೂ ಕೂಡ ಕೇಳ್ಬೋದು. ಇಲ್ಲಿ ಟಿಕೆಟ್ ಕೇಳೋದ್ರಲ್ಲೂ ಕೂಡ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಆದರೆ ಟಿಕೆಟ್ ಫೈನಲ್ ಮಾಡುವಂಥದ್ದು ಮುಖ್ಯ. ಇಲ್ಲಿ ಮುಹೂರ್ತ ಹೇಳಿರ್ತಾರೆ. ಈಗಾಗಲೇ ನಾಮಪತ್ರವನ್ನು ಸಲ್ಲಿಸೋದು ಕೆಲವೊಮ್ಮೆ ಸಹಜ ಅಂತಾನೆ ಹೇಳ್ಬೋದು. ಬಿ ಫಾರಂ ಇಲ್ಲದೆ ಇದ್ರೂ ಕೂಡ ಕೆಲವೊಮ್ಮೆ ನಾಮಪತ್ರವನ್ನು ಸಲ್ಲಿಸ್ತಾರೆ, ಅದೆಲ್ಲ ಇದಿದ್ದೆ, ಅದೆಲ್ಲ ಕಾಮನ್ ಅನ್ನುವಂಥ ರೀತಿಯಲ್ಲಿ ಹೇಳಿರುವಂಥದ್ದು. ಕಾಂಗ್ರೆಸ್ಗೆ ಇಲ್ಲಿ ಯಾರೂ ಕೂಡ ಒತ್ತಡವನ್ನು ಏರೋದಿಲ್ಲ, ಬ್ಲ್ಯಾಕ್ ಮೇಲ್ ಕೂಡ ಮಾಡೋದಿಲ್ಲ. ಪರೋಕ್ಷವಾಗಿ ಅಲ್ಪಸಂಖ್ಯಾತರಿಗೆ ಏನಾದರೂ ಟಕ್ಕರ್ ಕೊಟ್ರ ಎಂ ಬಿ ಪಾಟೀಲ್ ಅವರು ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇರುವಂಥದ್ದು. ಇನ್ನು ಎರಡು ಕ್ಷೇತ್ರಗಳು ಬೈ ಎಲೆಕ್ಷನ್ಗೆ, ದಾವಣಗೆರೆ ಕ್ಷೇತ್ರ ಆಗಿರ್ಬೋದು, ದಕ್ಷಿಣ ದಾವಣಗೆರೆ ಆಗಿರ್ಬೋದು, ಇನ್ನೊಂದು ಕಡೆ ಬಾಗಲಕೋಟೆ, ಎರಡು ಕ್ಷೇತ್ರಗಳು ಏನು ಈಗಾಗಲೇ ಬೈ ಎಲೆಕ್ಷನ್ ಉಪಚುನಾವಣೆಗೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಅವರವರ ಮಧ್ಯೆ ಯಾರಿಗೆ ಟಿಕೆಟ್ ಫೈನಲ್ ಮಾಡಬೇಕು ಅನ್ನುವಂಥದ್ದು ಈಗ ಸಾಕಷ್ಟು ಚರ್ಚೆ ಮತ್ತು ಗೊಂದಲದಲ್ಲಿರುವಂಥದ್ದು. ಸೊ ಇದೇ ವಿಚಾರವಾಗಿ ಸಚಿವ ಎಂ ಬಿ ಪಾಟೀಲ್ ಅವರು ಮಾತನಾಡಿದ್ದಾರೆ. ಶಾಮನೂರು ಕುಟುಂಬದವರ ಪರವಾಗಿ ಇಲ್ಲಿ ಎಂ ಬಿ ಪಾಟೀಲ್ ಅವರು ಬ್ಯಾಟನ್ನು ಬೀಸಿರುವಂಥದ್ದು. ಈಗಾಗಲೇ ಏನು ಶಾಮನೂರು ಕುಟುಂಬಸ್ಥರು ಟಿಕೆಟ್ ನಮ್ಮ ಕೊಡಿ ಅನ್ನುವಂತಹ ರೀತಿಯಲ್ಲಿ ಅವರು ಕೂಡ ಕೇಳಿಕೊಳ್ತಾ ಇದ್ದಾರಂತೆ. ಮೇಟಿ ಕುಟುಂಬಸ್ಥರಿಗೆ ನಾವು ಯಾವ ರೀತಿ ಟಿಕೆಟ್ ಕೊಡಿಸ್ತಿದ್ದೀರಾ ನೀವು, ಅದೇ ರೀತಿ ನಮಗೂ ಕೂಡ ಟಿಕೆಟ್ ಕೊಡಿಸಿ ಅನ್ನುವಂಥ ರೀತಿಯಲ್ಲಿ ಶಾಮನೂರು ಕುಟುಂಬಸ್ಥರು ಎಂ ಬಿ ಪಾಟೀಲ್ ಅವರ ಹತ್ರ ಟಿಕೆಟ್ ಕೊಡಿಸಿ ಅನ್ನುವಂಥ ರೀತಿಯಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಅದರಲ್ಲೇನೂ ತಪ್ಪಿಲ್ಲ. ಈಗಾಗಲೇ ಅಲ್ಪಸಂಖ್ಯಾತರು ಕೂಡ ನಮಗೂ ಟಿಕೆಟ್ ಕೊಡಿಸಿ ಅಂತ ಅವರು ಕೂಡ ಕೇಳ್ತಾ ಇದ್ದಾರೆ. ಇಲ್ಲಿ ಟಿಕೆಟ್ ಕೇಳೋದು ತಪ್ಪಿಲ್ಲ, ಆದರೆ ಯಾರಿಗೆ ಟಿಕೆಟ್ ಸಿಗಬೇಕು ಅವರಿಗೆ ಟಿಕೆಟ್ ಸಿಗುತ್ತೆ. ನಾಮಪತ್ರ ಸಲ್ಲಿಸೋದು ಎಲ್ಲ ಕಾಮನ್ನು, ಅದು ಎಲ್ಲರೂ ಕೂಡ ನಾಮಪತ್ರವನ್ನು ಸಲ್ಲಿಸ್ತಾರೆ. ಈಗಾಗಲೇ ಬಿ ಫಾರಂ ಇಲ್ಲದೆ ಕೂಡ ಕೆಲವೊಮ್ಮೆ ನಾಮಪತ್ರವನ್ನು ಸಲ್ಲಿಸ್ತಾರೆ, ಅದೆಲ್ಲ ಕಾಮನ್ ಇದ್ದಿದ್ದೇ ಬಿಡಿ ಅನ್ನುವಂತಹ ರೀತಿಯಲ್ಲಿ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ಗೆ ಇಲ್ಲಿ ಯಾರೂ ಕೂಡ ಒತ್ತಡವನ್ನು ಹೇರ್ತಾ ಇಲ್ಲ, ಯಾರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದು ಇಂಡೈರೆಕ್ಟಾಗಿ ಏನಾದರೂ ಅಲ್ಪಸಂಖ್ಯಾತರಿಗೆ ಇವರು ಏನಾದರೂ ಟಕ್ಕರ್ ಕೊಟ್ರಾ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇರುವಂಥದ್ದು. ಇನ್ನು ಉಪಚುನಾವಣೆ ಎರಡೂ ಕ್ಷೇತ್ರಗಳು ಏನಿದೆ, ದಕ್ಷಿಣ ದಾವಣಗೆರೆ, ಇನ್ನೊಂದು ಬಾಗಲಕೋಟೆ, ಈ ಎರಡೂ ಕ್ಷೇತ್ರಗಳಲ್ಲಿ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನ ವಲಯದಲ್ಲಿ ಯಾರಿಗೆ ಟಿಕೆಟನ್ನು ನೀಡಬೇಕು, ಯಾವ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಅನ್ನೋಂಥದ್ದು ಸಾಕಷ್ಟು ಚರ್ಚೆ ಮತ್ತು ಗೊಂದಲಗಳು ಕೂಡ ಆಗ್ತಾ ಇರುವಂಥದ್ದು. ಇದೆಲ್ಲದರ ನಡುವೆ ಈಗ ಸಚಿವ ಎಂ ಬಿ ಪಾಟೀಲ್ ಅವರು ಏನು ಶಾಮನೂರು ಕುಟುಂಬದವರ ಪರವಾಗಿ ಇಲ್ಲಿ ಮಾತನಾಡ್ತಾ ಇದ್ದಾರೆ, ಅವರ ಪರವಾಗಿ ಬ್ಯಾಟನ್ನು ಬೀಸ್ತಾ ಇದ್ದಾರೆ. ಶಾಮನೂರು ಕುಟುಂಬಸ್ಥರು ಇಲ್ಲಿ ಟಿಕೆಟ್ ಕೊಡಿಸಿ ಅನ್ನುವಂತಹ ರೀತಿಯಲ್ಲಿ ಎಂ ಬಿ ಪಾಟೀಲ್ ಅವರನ್ನ ಕೇಳ್ತಾ ಇದ್ದಾರೆ. ಈಗಾಗಲೇ ನೀವು ಮೇಟಿ ಕುಟುಂಬಸ್ಥವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಹೆಂಗೆ ಮುಂದಾಗ್ತಾ ಇದ್ದೀರಾ, ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರಾ, ಅದೇ ರೀತಿ ನಮಗೂ ಕೂಡ ಟಿಕೆಟ್ ಕೊಡಿಸಿ ಅಂತೇಳಿ ಶಾಮನೂರು ಕುಟುಂಬಸ್ಥರು ಕೇಳ್ತಾ ಇದ್ದಾರೆ. ಇನ್ನು ಇವರೆಲ್ಲ ಒಂದು ಕಡೆ ಆದರೆ ಅಲ್ಪಸಂಖ್ಯಾತರು ಕೂಡ ನಮಗೂ ಟಿಕೆಟ್ ಕೊಡಿಸಿ, ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅಲ್ಪಸಂಖ್ಯಾತರು ಕೇಳ್ತಾ ಇದ್ದಾರೆ. ಆದರೆ ಎಲ್ಲರೂ ಕೂಡ ಯಾರಾದರೂ ಟಿಕೆಟ್ನ ತೆಗೆದುಕೊಂಡು ಹೋಗ್ಬೋದು, ಟಿಕೆಟ್ ಆಗ್ಬೋದು, ಅಂದರೆ ಏನು ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡ್ಬೋದು. ಆದರೆ ಟಿಕೆಟ್ ಸಿಗುವಂಥದ್ದು ಫೈನಲ್ ಆಗಬೇಕು. ಬಿ ಫಾರಂ ಇಲ್ಲದೆ ಇದ್ದರೂ ಕೂಡ ಕೆಲವೊಮ್ಮೆ ನಾಮಪತ್ರವನ್ನು ಸಲ್ಲಿಸ್ತಾರೆ, ಅದೆಲ್ಲ ಕಾಮನ್ ಇದ್ದಿದ್ದೇ ಬಿಡಿ ಅನ್ನುವಂತಹ ರೀತಿಯಲ್ಲಿ ಎಂ ಬಿ ಪಾಟೀಲ್ ಅವರು ಹೇಳಿರುವಂಥದ್ದು. ಇಲ್ಲಿ ಮುಖ್ಯವಾಗಿ
ನಮ್ಮ ಕಾಂಗ್ರೆಸ್ ಸರ್ಕಾರ ಯಾರಿಗೂ ಕೂಡ ಇಲ್ಲಿ ಒತ್ತಡವನ್ನು ಏರೋದಿಲ್ಲ, ಯಾರಿಗೂ ಕೂಡ ಬ್ಲಾಕ್ ಮೇಲ್ ಮಾಡೋದಿಲ್ಲ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ಏನಾದರೂ ಅಲ್ಪಸಂಖ್ಯಾತರಿಗೆ ಟಕ್ಕರ್ ಕೊಟ್ಟರ ಅನ್ನುವಂಥ ಪ್ರಶ್ನೆಗಳು ಸಹ ಮೂಡ್ತಾ ಇರುವಂಥದ್ದು.